ಚಳ್ಳಕೆರೆ ಸುದ್ದಿ. ಬೆಳೆ ವಿಮೆ, ಬೆಳೆ ಪರಿಹಾರ ವಿತರಣೆಯಲ್ಲಿ ವಿಳಂಬ, ರೈತ ಸಂಘದ ಆಕ್ರೋಶ. ಕೃಷಿ ಇಲಾಖೆಗೆ ಬೀಗ ಜಡಿಯುವ ಎಚ್ಚರಿಕೆ ನೀಡಿದ ರೈತ ಸಂಘ. ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣ ರೈತರಿಗೆ ಸಕಾಲದಲ್ಲಿ ತಲುಪುತ್ತಿಲ್ಲ ಎಂದು ಆರೋಪಿಸಿ ರೈತ ಸಂಘ ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಕೆಪಿ ಭೂತಯ್ಯ ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ವಿಮಾ ಕಂಪನಿಗಳು 3 ತಿಂಗಳ ಹಿಂದೆಯೇ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ದರೂ ರೈತರಿಗೆ ಇನ್ನೂ ಹಣ ವಿತರಣೆ ಆಗಿಲ್ಲ ಎಂದು ಆರೋಪಿಸಿದರು. ರೈತರು ಕಳೆದ ಡಿಸೆಂಬರ್ ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು, ಮನವಿ ಸಲ್ಲಿಕೆ ಹಾಗೂ ಹೋರಾಟಗಳನ್ನು ನಡೆಸುತ್ತಿದ್ದರೂ ಸರ್ಕಾರ ಬೆಳೆ ಪರಿಹಾರ ವಿತರಣೆಯಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಅವರು ದೂರಿದರು. ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ಸರ್ಕಾರ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ಅವರು, ರೈತರಿಗೆ ಸಿಗಬೇಕಾದ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿ, ಉಪವಿಭಾಗಾಧಿಕಾರಿ ಕಚೇರಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಹಾಗೂ ಪರಿಹಾರದ ಹಣವನ್ನು ಶೀಘ್ರದಲ್ಲಿ ರೈತರ ಖಾತೆಗಳಿಗೆ ಜಮಾ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆ ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಬಸವರಾಡ್ಡಿ, ಕೆಪಿ ಭೂತಯ್ಯ, ರೆಡ್ಡಿಹಳ್ಳಿ ವೀರಣ್ಣ, ಕೆಆರ್ಎಸ್ ಪಕ್ಷದ ಮಾರುತಿ, ರಾಜಣ್ಣ, ತಿಪ್ಪೇಸ್ವಾಮಿ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮೌನೇಶಾಚಾರ್, ಪ್ರಜಾಪವ ಟಿವಿ, ಚಳ್ಳಕೆರೆ. ಅದಕ್ಕಾಗಿ ಅಲ್ಲೇ ಮಾಡಿದರೆ ಯಾವ ಜಾಗದಲ್ಲಿ ಸುಳ್ಳು ಹೇಳಿ ಹೋಗಿದ್ರು ಆ ಜಾಗಕ್ಕೆ ಅವ್ರನ್ನ ಡಿಸಿಷನ್ ಮತ್ತು ಜಾಯಿಂಟ್ ಡೈರೆಕ್ಟರ್ನ ಕರೆಸಿ ಅಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಸಮೀಕ್ಷೆ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟು, ದಯಮಾಡಿ ಮಾತಾಡ್ತೀನಿ. 25% ಇಂಟೀರಿಯರ್ ರಿಲೀಫ್ಗೆ ಅಕ್ಟೋಬರಲ್ಲಿ ನಾವು ನಡವಳಿ ತಾಲೂಕು ಆಫೀಸ್ನಲ್ಲಿ ಹೊರೆ ಕಡ್ಲಕಾಯಿ ಕಿತ್ಕೊಂಡ್ಬಂದು ಇದು ಕರೋನಾ ಬಂದಿದೆ ಸರ್ ಅಂತ ಎಲ್ಲ ಅಭಿಪ್ರಾಯಗಳು ಅಧಿಕಾರಿಗಳು, ಇನ್ಶೂರೆನ್ಸ್ನವರು ಹೇಳಿದ್ವಿ. 25% ನಮಗೆ ಕೊಡಿ ಅಂತ ನಾವು ಕೇಳಿದ್ವಿ. ಎಲ್ಲ ರೈತ ಸಂಘ ಒಕ್ಕೂಟರು ಇದ್ದರು, ಬಸವರಾಜರು, ಈರನಾಜಿ ಇದ್ದರು, ಮತ್ತು ನಮ್ಮ ಭೂತಯ್ಯರಿದ್ದರು, ಎಲ್ಲರೂ ಒಕ್ಕಟ್ಟಾಗಿ ಕೇಳಿದ್ವಿ. 25% ತಕ್ಷಣ ಬಿಡುಗಡೆ ಮಾಡ್ತೀವಿ. ಡಿಸೆಂಬರ್ನಲ್ಲಿ ಹೋಗಿರ್ತಕ್ಕಂಥ ತೊಗರಿ ಬೆಳೆಗಾರರದ್ದು ಇಂಟೀರಿಯರ್ ರಿಲೀಫ್ ಬಂತು. 6 ವಾರಗಳ ಕಾಲ ಮಳೆ ಬಂದಿಲ್ಲ ಅಂತ ಟೆಕ್ನಿಕಲ್ ಪಾಯಿಂಟ್. ನಾನು ಒಬ್ಬ ಅಧಿಕಾರಿ ಆದನು, ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. 6 ವಾರ ಮಳೆ ಕಡಲೆಕಾಯಿ ಬಂತು, ಆವಾಗ ತೊಗರಿ ಮಾತ್ರ ಬಂತು. ತಾವೇಳಿ ರೈತರು ಯಾವುದಕ್ಕೂ ಬಂದಿಲ್ಲ. ಸರಿ, ತೊಗರಿ ಬೆಳೆದ ಮೇಲೆ 25% ನಮ್ಗೆ ಯಾಕೆ ಕೊಡಲಿಲ್ಲ ಇವರು? ಇದು ಭಾಳ ಮುಖ್ಯವಾದ ಸಮಾಚಾರ. ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ದೀವಿ. ಇದು ಭಾಳ ಮುಖ್ಯವಾದ್ದು. ಈಗ 42 ಪಂಚಾಯತ್ 13 ಪಂಚಾಯತಿಗೆ ಬಂದಿಲ್ಲ, ದುಡ್ಡು ಜೀರೋ ಆಗಿದೆ, ನಾವೇನು ಕೊಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತಾರಲ್ಲ. 85% ಬೆಳೆ ನಷ್ಟ ಆಗಿದೆ ಅಂತ ಸರ್ಕಾರಕ್ಕೆ ಇದೇ DC JD ವರದಿ ಕಳಿಸಿದ್ರಲ್ಲ, ಅವಾಗ ಇವರು ಕಣ್ಣುಗಳಿರುವ ಅಧಿಕಾರಿಗಳಿಗೆ, PDO ಆಗಲಿ, ರೆವಿನ್ಯೂ ಆಫೀಸರ್ಗಾಗಲಿ, ಅದರಲ್ಲಿ ಇನ್ಶೂರೆನ್ಸು ಏಜೆಂಟ್ ಭಾಗಿಯಾದವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ವ? 85% ಚಳ್ಳಕೆರೆ ತಾಲೂಕು, ಹಿರಿಯೂರು ತಾಲೂಕು ಶೇಂಗಾ ಬೆಳೆ ಫೇಲ್ಯೂರಾಗಿದೆ. ಇದು ಸರ್ಕಾರಕ್ಕೆ ವರದಿ ಹೋಗಿದೆ. 13 ಪಂಚಾಯತಿಗೆ ಜೀರೋ ಅಂತ ಹೆಂಗೆ ಮಾಡಿದ್ರು? ಅದು ಕಡಲೆಕಾಯಿ ಬೆಳೆದಿದ್ದಾರೆ, ಹೋಗಿ ತೊಗರಿ 25% ಇಂಟೀರಿಯರ್ ರಿಲೀಫ್ ಕೊಡ್ತಾರೆ, ಕಡಲೆಕಾಯಿ ಯಾಕೆ ಕೊಡೋಲ್ಲ? ಈಗ ಚರ್ಚೆ ಮಾಡೋಣ, ಅದೆಲ್ಲ ಮುಖ್ಯ. ಈಗ ತೊಗರಿ 25% ಟೆಕ್ನಿಕಲ್ ಪಾಯಿಂಟಲ್ಲಿ 6 ವಾರ ಮಳೆ ಬಂದಿಲ್ಲ ಅಂತ ತೊಗರಿ ಕೊಟ್ಟ ಮೇಲೆ ಕಡಲೆಕಾಯಿ ಯಾಕೆ ಕೊಡೋಲ್ಲ? ಕಡಲೆಕಾಯಿಗೆ ಬಂತ ಮಳೆ? ತೊಗರಿ ಗಿಡಗಳು ಬಿಟ್ಟೆ ಕಡಲೆಕಾಯಿಗೆ ಮಳೆ ಬಂತ? ಇದು ನಮ್ಮ ಪ್ರಶ್ನೆ. ಆ 13 ಪಂಚಾಯತಿನ ಕಡ್ಡಾಯವಾಗಿ 25% ಈಗ ಕೊಡಬೇಕು. ಈಗ ಬೆಳೆ ವಿಮೆ ಕೊಡ್ತಾರಲ್ಲ, ಅದ್ರ ಜೊತೆ ಕೊಡಬೇಕು. ಅದಕ್ಕೆ ಕೋರ್ಟ್ಗೂ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀವಿ, ಇದು ಸಿವಿಲ್ ಕೋರ್ಟ್ಗೆ ಹೋಗ್ತೀವಿ. ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಬಲವಾಗಿ ಜಿಲ್ಲಾಧಿಕಾರಿಗಳಿಗೆ, ಜಂಟಿ ನಿರ್ದೇಶಕರಿಗೆ ನಾವು ಹಕ್ಕೋತ್ರಾಯದಾಗ ಇಡಬೇಕು. 25% 13 ಪಂಚಾಯತಿಗೆ ಬಂದಿಲ್ಲಲ್ಲ ಸರ್, ಅದಾಗಿದೆ. ಹೌದಲ್ಲ ಸರ್? ಕಡಲೆಕಾಯಿ ಮಳೆ ಬಂತ? ರೈತರು ಎಚ್ಚೆತ್ತುಕೊಂಡು ದೊಡ್ಡ ಹೋರಾಟವನ್ನು ರೂಪಿಸ್ತಾ ಇದ್ರೆ ಖಂಡಿತ ಇನ್ನೇನು ಮುಂದಿನ ತಿಂಗಳಲ್ಲಿ ಜೂನ್ಗೆ ಮುಂಗಾರು ಸ್ಟಾರ್ಟ್ ಆಯಿತು. ರೋಣಿ ಮಳೆಗೆ ಕಡಲೆಕಾಯಿ ಬಿಡ್ತಾರೆ. ವ್ಯಾಸ ಹೊಡೆಯೋಕ್ಕೆ ದುಡ್ಡೇ ಇಲ್ಲಲ್ಲ. ಅದಕ್ಕೆ ಕಡಲೆಕಾಯಿಯನ್ನು ಯಾರೇ ನಮಗೆ ಖರೀದಿ ಕೊಟ್ಟು ತಗೋಬಾರ್ದು, ಎಲ್ಲ ಫ್ರೀ ಕೊಡಬೇಕು ಅಂತ ನಾವು ಸರ್ಕಾರನ
ಗೊಬ್ಬರ ಫ್ರೀ ಕೊಟ್ಟರೆ ಸರ್ಕಾರಕ್ಕೆ ಹೋಗಲಿ. ಮತ್ತು ಅನ್ನ ಬೆಳೆ ನಾವು ಬೆಳೆದು ಕಾತಲ್ ಮೇಲೆ ಬೆಳೆದಾಗ್ತಾರೆ ಕಡಲೆಕಾಯಿ ಗೊಬ್ಬರ ಏನೇನು ಹಂಗಾಗಿಬಿಟ್ಟು ಅಂಥ ಚಳುವಳಿ ಮಾಡೋದು ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತಾವ ಹೆಂಗೆ ಈಗ ಬೀಗ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲೇ ತಡೆದ್ಬಿಡ್ತಾರೆ. ಪ್ರತಿಭಟನೆ ಅಂತ ಹಾಕೋದು, ಕೃಷಿ ಇಲಾಖೆ ಮುಂದೆ ಪ್ರತಿಭಟನೆ ಅಂತ ಹಾಕೋದು, ಅಲ್ಲಿ ಹೋದ್ಮೇಲೆ ಬೀಗ ಹಾಕೋದು. ಇಲ್ಲಿ ಕಳ್ಕೊಂಡಿದ್ದೆವು. ಈಗ ಕಡಲೆಕಾಯಿ ಸಮಸ್ಯೆ ಇರೋದು, ತೊಗರಿ ಸಮಸ್ಯೆ ಇರೋದು ಚಳಿಕೆರೆ ಮತ್ತು ಮೊಳಕೆ ಮುಟ್ಕೊಂಡು ಆ ಕಡೆ ಭಾಗದಲ್ಲಿ ಯಾರು ಹಾಕಲ್ಲ. ಇಲ್ಲಿ ಹೊಳಕೆರೆ ನಾವು ನಮ್ಮ ಶಕ್ತಿ ತೋರಿಸ್ಬೇಕು ಅಂತಂದರೆ ಇಲ್ಲೇ ಕೃಷಿ ಇಲಾಖೆಗೆ ಎಲ್ಲವನ್ನೇ ಬರ್ತಾನೆ. ಡಿ ಸಿ ಇಲ್ಲಿಗೆ ಬರ್ತಾನೆ, ಎಲ್ಲವೂ ಇಲ್ಲಿಗೆ ಬರ್ತಾನೆ. ಅದು ನಮ್ಮ ಪವರು. ನಮ್ಮ ಜನ ಜಾಸ್ತಿ ಆದರೆ ಎಲ್ಲರೂ ಬರ್ತಾರೆ. ಅದಕ್ಕೆ ಯಾವಾರ ಮಾಡಬೇಕು, ಯಾವತ್ತು ಇದನ್ನು ಮಾಡಿದೆ ಹೆಂಗೆ ಮಾಡಿದ್ರೆ ಚೆನ್ನಾಗಿ ಎಲ್ಲವೂ ಬರ್ತಾನೆ. ಅದಕ್ಕೆ ಈಗ ನಮ್ಮ ಯಜಮಾನರು ಇವರೆಲ್ಲ ಅಭಿಪ್ರಾಯ ಹೆಂಗೆ ಹೇಳ್ತಾರೆ ಹೇಳಿದ್ರೆ ಮುಂದೆ ದೊಡ್ಡ ಶಕ್ತಿಯನ್ನು ತೋರಿಸ್ಬೇಕು. ಏನೇ ಇದ್ರು ಸರ್ ನಾವು ಒಂದಾಗಿದ್ರೆ ನಾವು ರೈತರಿಗೆ ಉಪಕಾರ ಮಾಡಿದಂಗೆ ಆಗಲ್ಲ. ಕಾಡು ಕಟ್ಟಿಪಾಯ ಬೋರ್ಡ್ ಬಗ್ಗಿಪಾಯ ಅಂತ ಅಲ್ಲೊಂದು 20 ಜನ, ಇಲ್ಲೊಂದು 50 ಜನ, ಇಲ್ಲೊಂದು 100 ಜನ ಸೇರಿಸಿ ಸುಮ್ಮನೆ ಪೇಪರ್ನಲ್ಲಿ ಬರ ಮಾಡಿದ್ರೆ ಅದಕ್ಕೆ ಸರ್ಕಾರಕ್ಕೆ ಅವ್ರಿಗೆ ನಮ್ಮ ಸದ್ರ ಕಡ್ಕೊಂತಾರೆ. ನಾವೆಲ್ಲ ಒಂದಾಗಿದ್ರೆ ಅವ್ರಿಗೂ ಭಯ ಬರುತ್ತೆ. ಅಲ್ಲಲ್ಲಿ ಇವರೆಲ್ಲ ಒಂದಾಗಿರಪ್ಪ ಏನೋ ಮಾಡ್ತಾರೆ. ಬೇಕಾದ್ರೆ ಪರೀಕ್ಷೆ ಮಾಡಲಿ. ಶ್ರೀರಂಗವನ್ನು ಯಾವುದೇ ಕಾರಣಕ್ಕೆ ನಾವು ಖರೀದಿ ಮಾಡಿಕೊಡೋದು ಕೃಷಿ ಇಲಾಖೆದು ಇಲ್ಲ ಫ್ರೀ ಕೊಡಬೇಕು, ಇಲ್ಲ ವಾಪಸ್ ಹಾಕೊಂಡು ತೋರಿಸೋದು ಒಳ್ಳೆಕಾಯಿ ತೋರಿಸ್ತಾರೆ. ಆಮೇಲೆ ರೈತರಿಗೆ ಅಲ್ಲಿ ಕೊಡಬೇಕಾದ್ರೆ ಗೋಡನ್ಯಾಗೆ ಒಳ ಬಿದ್ದಕ್ಕೆ ತೋರಿಸ್ತಾರೆ. ಹೌದಾ? ಶಾಂಪಲ್ ನಮ್ಗೆ ತೋರಿಸ್ತಾರೆ ರೈತ ಅಂತ. ಅಲ್ಲಿ ನಾವು ಬೆಳೆದರೆ ಕಾಯಿ ಅವರೆಲ್ಲ ಕಾರ್ಖಾನೆಯಿಂದ ಇಂದ್ರಜಾಲ ಮಹೇಂದ್ರಜಾಲ ಮಾಡಿ ಸೃಷ್ಟಿ ಮಾಡಿರೋಲ್ಲ ಕಡಲೆಕಾಯಿ. ನಮ್ಮ ಅವ್ರಿಗೆ ಹೇಳಿದ್ರು 600 ಕೋಟಿ ರಾಜ್ಯ ಸರ್ಕಾರ ತೆರಿಗೆ ಹಾಕಿದ್ರೆ ತೆಗೆದಿದ್ದ ರಾಜ್ಯ ಸರ್ಕಾರ ತೆರಿಗೆ ಹಾಕಿ ಎಷ್ಟು ದಿವಸ ಆಯ್ತು ಇವತ್ತು ಟೋಲ ಮಾಡಿ 9 ದಿವಸ ಆಯಿತು. ಅದಕ್ಕಿಂತ ಮಾಡಿ 2 ದಿವಸ ಒಂದು ಟ್ರೆಜರಿಯಿಂದ ದುಡ್ಡು ಡಿಸ್ಪೆಚ್ ಆಗಕ್ಕೆ ಎಷ್ಟು ದಿವಸ ಬೇಕು? ಅದಕ್ಕೆ ಈಗ 12,000 ರೂಪಾಯಿ ಮಾಡಿದ್ದಾರೆ. ಶೇಂಗಾ ಕೃಷಿ ಇಲಾಖೆಯಿಂದ ರೈತರು ಖರೀದಿಸೋದಂದರೆ 12,000 ರೂಪಾಯಿ. ನಾವು ಮಾರಾಟ ಮಾಡೋರು ಯಾರು 12,000 ರೂಪಾಯಿ ಮಾರಿದಾರ? ಇಲ್ಲಿ ತಾರತಮ್ಯ 4,000 ಕಾಯಿ ಬಿಸಾಕಿ ಹೋಗಿ ಇದು ಬೆಳೆ ಬರಲ್ಲ ಅಂತೇಳಿ 4,000 ರೂಪಾಯಿ 12,000 ರೂಪಾಯಿ ಒಂದು ಕ್ವಿಂಟಲ್ ಮಾಡೋದು. ಅಂದರೆ ದ್ರಾಕ್ಷಿ ಮ್ಯಾಲೆ ಕಟ್ಬಿಟ್ಟು ತಿಂದ್ರೆ ಅಂತ ಹೇಳೋದು, ಯಾರು ಸಿಗುತ್ತೆ ವಾಪಸ್ ಆಗೋದು. ಈ ಥರ ಸರ್ಕಾರದ ಒಂದು ಧ್ವನಿ ಇದೆ. ಇಂಥವೆಲ್ಲ ನೋಡ್ಬಿಟ್ಟು ಎಲ್ಲ ರೈತರಿಗೆ ಮೋಸ ಮಾಡೋಂಥ ವ್ಯವಸ್ಥೆನೇ ಕಾಣ್ತಾ ಇದೆ. ರೈತರಿಗೆ ವಿರೋಧಿ ಕಾನೂನು ಜಾರಿ ತರೋಂಥ ವ್ಯವಸ್ಥೆನೇ ಕಾಣ್ತಾ ಇದೆ ನಾವು. ಅದಕ್ಕೆ ಈಗ ನಾವೇನು ಮಾಡಬೇಕು? ಎಷ್ಟೊಂದು ಸ್ಟ್ರೈಕ್ ಮಾಡಬೇಕು. ಆ ಸ್ಟ್ರೈಕಲ್ಲಿ ಸ್ವಲ್ಪ ಬೆಲೆ ಇಲ್ವಾ? ಒಂದು ಪ್ರತಿಭಟನೆ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಆ ಪ್ರತಿಭಟನೆಗೆ ಆ ಚಳವಳಿಗೆ ಸ್ಪಂದಿಸಿ ಆ ಸೌಲಭ್ಯನ ಕೊಟ್ಟಾಗ ಮಾತ್ರ ಸರ್ಕಾರ ಒಂದು ಬೆಲೆ ಇದೆ. ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರೆ ಸರ್ಕಾರನೇ ಇಲ್ಲ ಅಂತಂದರೆ ನಮ್ಮ ಪಾಲಿಗೆ ರೈತರ ದೃಷ್ಟಿಯಿಂದ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ. ಬದುಕಿದೆಯಾ? ಸತ್ತೋಗಿರೋ ಸರ್ಕಾರ ಮುಂದೆ ನಾವು ಕೂಗಂಗಾಗಿದೆ. ಅದಕ್ಕೆ ನಾವೀಗ ಬಸವರೆಡ್ಡರು ರೆಡ್ಡಳ್ಳಿರಣ್ಣರು ಇವರೆಲ್ಲ ಸೇರಿ ಇವ್ರಿಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಮಾಧ್ಯಮದಲ್ಲಿ ಬರೆದರು ಮೊನ್ನೆ ಪತ್ರಿಕೆ. ಇದು 4 ಜನ ಒಂದಾಗಿ ರೈತರಿಗೆ ಸೌಲಭ್ಯ ಕೊಡಿಸ್ತಿದ್ರು. ಇವರು ಸುಮ್ಮನೆ ಯಾಕೆ ಅವರ ಅಭಿಪ್ರಾಯ ಹೇಳಿದಾಗ ಅದು ಬಸವರೆಡ್ಡಿದ್ದು ಇಲ್ಲ ನಮ್ಮ ಗುರುವಾರ ಕರೆದುಬಿಟ್ಟು 4 ಜನ ಸೇರಿ ಸುಮಾರು 2,000 ಜನ ಸೇರಿಸಂತ ಕೆಲಸ ಆಗಬೇಕು ಅನ್ನೋದು ಒಂದು ನಮ್ಮ ಆಲೋಚನೆ. ನಿಮ್ಮನ್ನು ಸೇರಿಸ್ಕೊಂಡು ಒಂದು 2,000 ಜನ ಸೇರಿಸಿದ್ರೆ ಆವಾಗ ಡಿಸಿನೂ ಬರ್ತಾನೆ, ಜೆಡಿನೂ ಬರ್ತಾರೆ. ಕೊಂಡು ಕಾಡಿದವರು ನಮಗಿಂತ ಹೀಗಾಗಿ ನಡಿಲೇ ಆದಂಥ ಜನ ಕಣ್ಣು ಕಾಣದಂಥ ಮುಂದೆ ಅಯ್ಯ ನಾನು ದುಡ್ಡು ಬಿದ್ದು ನನಗೆ ಬಿದ್ದು ಹೋಗಂತ ವಾಪಸ್ ಕಳಿಸ್ತಾರೆ. ಮತ್ತು ಹೋಗಿ ಬಸ್ ಆಗಿಲ್ಲ. ನಾವು ಎಷ್ಟೋ ಜನಕ್ಕೆ ಬಸ್ ಚಾರ್ಜ್ ಪಟ್ಟು ಕಳಿಸುವ ಅಂಥ ಪರಿಸ್ಥಿತಿಗಳಾಗಿದೆ. ನಡ್ಕೊಂಡು ಹೋಗಲ್ಲ. ಬೇಡ 3 ತಿಂಗಳು ಬೆಳೆ ವೃದ್ಧಾಪ್ಯ ಕೊಟ್ಟಲ್ಲ ಅಂತಂದರೆ ಸರ್ಕಾರ ಎಷ್ಟು ಮಾಡಿ ಜೀವನ ಆಗಿರ್ಬೋದು. ಸರ್ ಇದಕ್ಕೆಲ್ಲ ಕಾರಣ ಏನು ಅಂತ? ಏನು ಕಾರಣ ಇಲ್ಲ. ನಮ್ಮ ದುಡ್ಡೆಲ್ಲ ಗ್ಯಾರಂಟಿ ಬಳಸಿ ಅಂತಾರೆ. ಅವರ ಇದಕ್ಕೆ ಮಾಡ್ತಾರೆ. ಮೇಲೆ ಗೊತ್ತಾಗಲ್ಲ. ಸರ್ಕಾರ ದುಡ್ಡಿದ್ರೆ ಆಗ್ತಿದ್ರು.
ಸರ್ಕಾರ ದುಡ್ಡಿಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ದುಡ್ಡೆಲ್ಲ ಬಳಸ್ಕೊಂತಾರೆ. ಬೆಳೆ ವಿಮೆ ದುಡ್ಡು ಬಳಸ್ಕೊಂತಾರೆ, ವೃದ್ಧಾಪ್ಯದ ದುಡ್ಡು ಬಳಸ್ಕೊಂತಾರೆ, ಒಟ್ಟಾರೆ ಬೆಳೆ ವಿಮೆ ದುಡ್ಡು ಬಳಸ್ಕೊಂತಾರೆ, ಆಮೇಲೆ ಎಷ್ಟು ದುಡ್ಡು ಬಳಸ್ಕೊಂಡಿದ್ದಾರೆ, ಎಲ್ಲ ಬಳಸ್ಕೊಂಡು ಎಷ್ಟು ದುಡ್ಡು ಬಳಸ್ಕೊಂಡು ಮಕ್ಕಳು ಚಾಲಾಕ್ಷರ ದುಡ್ಡು ಬಳಸ್ಕೊಂಡಿದ್ದಾರೆ. ಇಂಥ ಬಡ್ಡ ಸರ್ಕಾರಗಳಿಗೆ ನಾವು ರೈತರು ಎಚ್ಚೆತ್ತುಕೊಂಡು ದೊಡ್ಡ ಹೋರಾಟವನ್ನು ಮಾಡದಿದ್ರೆ ಭಾಳ ಅಪಾಯ ಎದುರಿಸಬೇಕಾಗುತ್ತೆ. ಹಂಗಾಗಿಟ್ಟು ಮುಂದೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಮ್ಮ ಬಸವರಾಜರು